ನಮಸ್ತೆ. 1-4-2025 ಮಂಗಳವಾರ ಶುಕ್ಲ ಪಕ್ಷ. ಇವತ್ತಿನ ದಿನದ ವಿಶೇಷಗಳನ್ನ ನೋಡೋಣ. ಹೊಸ ವರ್ಷ ಸ್ಟಾರ್ಟ್ ಆಯಿತು, ನಿಮಗೆಲ್ಲ ಗೊತ್ತಿರುವಂಥದ್ದೇ. ಅದರಲ್ಲೂ ವಿಶೇಷವಾಗಿ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ ಪುಣ್ಯಕಾಲ, ವಸಂತ ಋತು, ಚೈತ್ರ ಮಾಸ. ಇದು ಚಾಂದ್ರಮಾನ ಪ್ರಕಾರ. ಇದೇ ರೀತಿ ಸೌರಮಾನದಲ್ಲಿ ಅದು ಇರುತ್ತದೆ. ಆದರೆ ಇನ್ನೂ ಹೊಸ ವರ್ಷ ಹುಟ್ಟಕ್ಕೆ ಸೌರಮಾನದಲ್ಲಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತದೆ. ಕಾಮನ್ ಆಗಿ ಇದಕ್ಕೂ 15 ದಿನ ವ್ಯತ್ಯಾಸ ಇರುತ್ತದೆ. ಹಂಗಾಗಿ 13ನೇ ತಾರೀಕು ಏಪ್ರಿಲ್ ತಿಂಗಳವರೆಗೂ ಕ್ರೋಧಿ ವರ್ಷವೇ ಇರುತ್ತದೆ. ಇನ್ನು ವಿಶ್ವಾವಸು ಅಲ್ಲಿ ಹುಟ್ಟಿಲ್ಲ. ಇದು ಸ್ವಲ್ಪ ವ್ಯತ್ಯಾಸಗಳಿರುತ್ತದೆ. ಮತ್ತು ಈ ವರ್ಷದ ಅಂದರೆ ಫುಲ್ ಡೀಟೇಲ್ ಒಂದೊಂದು ರಾಶಿಗೂ ನಕ್ಷತ್ರಕ್ಕೂ ಭವಿಷ್ಯ ಬರುತ್ತದೆ. ಇನ್ನೊಂದು 2 ದಿನ ಅಷ್ಟೇ. ಅದು ಬರುವ ಸಮಯದಲ್ಲಿ ಇನ್ನೂ ಡೀಟೇಲ್ ಸಿಗುತ್ತದೆ. ಇವತ್ತು ಬೇರೆ ವಿಷಯಕ್ಕೆ ಬರೋಣ. ಇವತ್ತಿನ ದಿನದಲ್ಲಿ ಇರುವಂಥ ಕೆಲವು ವಿಷಯಗಳು. ಬೆಳಿಗ್ಗೆ 6:16 ಅಂದರೆ ಸೂರ್ಯೋದಯದಿಂದ ಸಂಜೆ 4:30ವರೆಗೂ ಕನ್ಯಾ ರಾಶಿಯವರಿಗೆ ದೋಷವಿದೆ, ಚಂದ್ರಾಷ್ಟಮ. ಆನಂತರ ಸಂಜೆ 4:30 ಮೇಲೆ ದಿನ ಪೂರ್ತಿ ತುಲಾ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಇವತ್ತಿನ ದಿನ ಪ್ರಕಾರ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ಬೆಳಿಗ್ಗೆ 6:16 11:06 ಭರಣಿ ನಕ್ಷತ್ರ, ಮನುಷ್ಯ ಗಣ. ಇದು ಮೇಷರಾಶಿಯಲ್ಲಿ ಬರುತ್ತದೆ. 11 ಗಂಟೆ 6 ನಿಮಿಷದ ಮೇಲೆ ಕೃತಿಕಾ ನಕ್ಷತ್ರ ಬರುತ್ತದೆ. 6:16 ಸಂಜೆ 4:30ವರೆಗೂ ಮೇಷರಾಶಿ. ಆ ನಂತರ ವೃಷಭ ರಾಶಿ ಸ್ಟಾರ್ಟ್ ಆಗುತ್ತೆ. ಇವತ್ತು ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಿಗ್ಗೆ 6:16 11:06 ಭರಣಿ ನಕ್ಷತ್ರ 4ನೇ ಪಾದ. 11 ಗಂಟೆ 6 ನಿಮಿಷದ ಮೇಲೆ ಸಂಜೆ 4:30ವರೆಗೂ ಕೃತಿಕಾ ನಕ್ಷತ್ರ 1ನೇ ಪಾದ. ಸಂಜೆ 4:30 ಮೇಲೆ ರಾತ್ರಿ 9:55ವರೆಗೂ ಕೃತಿಕಾ ನಕ್ಷತ್ರವೇ, ಆದರೆ 2ನೇ ಪಾದ ವೃಷಭ ರಾಶಿ. ಹಂಗಾಗಿ ಇಲ್ಲಿಂದ ವೃಷಭ ರಾಶಿ ಸ್ಟಾರ್ಟ್ ಆಗುತ್ತದೆ, ಅಂದರೆ ಸಂಜೆ 4:30 ಮೇಲೆ. ಆನಂತರ ರಾತ್ರಿ 9:55 ಮೇಲೆ 3 ಗಂಟೆ 21 ನಿಮಿಷ ಲೇಟ್ ನೈಟ್, ಅಲ್ಲಿಯವರೆಗೂ ಕೃತಿಕಾ ನಕ್ಷತ್ರದ 3ನೇ ಪಾದವಿದೆ. ಆನಂತರ ಕೃತಿಕಾ ನಕ್ಷತ್ರದ 4ನೇ ಪಾದವಿದೆ, ಅಂದರೆ ನಾಳೆಯವರೆಗೂ ಕೃತಿಕಾ ನಕ್ಷತ್ರವಿರುತ್ತದೆ. ನಾಳೆ ಅಂತಂದರೆ 2ನೇ ತಾರೀಕು. ಹಂಗಾಗಿ 2ನೇ ತಾರೀಕು ಕೃತಿಕಾ ನಕ್ಷತ್ರ ಬೆಳಗ್ಗೆ 8 ಗಂಟೆ 50 ನಿಮಿಷದವರೆಗೂ ಕೃತಿಕಾ ನಕ್ಷತ್ರವಿದೆ. ನಾಳೆ ಕಾರ್ಯಸಿದ್ಧಿಯು ಕಲ್ಯಾಣ ಯೋಗವು ಅಂತ. ನಾಳೆ ಬುಧವಾರವಾದರೂ ಶುಭವಾಗಿರುತ್ತದೆ, ಯಾಕೆಂದರೆ ಪಂಚಮಿ ಅನ್ನುವ ತಿಥಿ ಇದೆ. ಆದ್ದರಿಂದ ನಾಳೆ ಕೆಲವು ಒಳ್ಳೆಯ ಕಾರ್ಯಗಳನ್ನು ಮಾಡೋಕ್ಕೆ ಶುಭ ದಿನವಾಗಿದೆ. ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಆದರೂ ಇಲ್ಲಿ ವಿಶೇಷವಾಗಿ ಒಂದು ಗಮನಿಸಿ, ಶನಿ ರಾಶಿ ಪ್ರವೇಶವಾಯಿತು, ಸಂಧಿ ಕಾಲದಲ್ಲಿ ಇದೆ. ಖಂಡಿತವಾಗಿಯೂ 7ನೇ ತಾರೀಕುವರೆಗೂ ಮಕ್ಕಳು ಹುಟ್ಟುವುದು ಒಳ್ಳೆಯದಲ್ಲ. ಖಂಡಿತವಾಗಿಯೂ ಮುಹೂರ್ತ ಕಾರ್ಯಗಳು ಒಳ್ಳೆಯದಲ್ಲ. ಬರೀ ನಕ್ಷತ್ರ ಮಾತ್ರ ಇಟ್ಕೊಂಡು ನೋಡಿದ್ರೆ ಇವತ್ತು ಒಳ್ಳೆಯ ದಿನ, ನಾಳೆ ಒಳ್ಳೆಯ ದಿನ ಅಂತ ಹೇಳ್ಬೋದು. ಆದರೂ ಗ್ರಹಕತಿಗಳನ್ನು ನೋಡಬೇಕು, ಅದು ಶುಭಕರವಾಗಿಲ್ಲ. ಮೀನರಾಶಿಯ ಅಧಿಕವಾದಿ ಗ್ರಹಗಳು ಇರುವ ದಿನವಿದು. ಯಾಕೆಂತಂದರೆ ಅಲ್ಲಿ ಇರುವಂಥ ಒಟ್ಟು ಗ್ರಹಗಳು ಅಂತ ನೀವು ಲೆಕ್ಕಕ್ಕೆ ತಗೊಂಡ್ರೆ ಅಧಿಕವಾದ ಗ್ರಹಗಳಿರೋದು ಒಳ್ಳೆಯದಲ್ಲ. ಅಂದರೆ ಏನರ್ಥ ಅಂತಂದರೆ ಶನಿ ಇದೆ, ಶುಕ್ರ ಇದೆ, ರಾಹು ಇದೆ, ಬುಧನಿದೆ, ಸೂರ್ಯನಿದೆ. ಇಷ್ಟು ಗ್ರಹಗಳು ಒಂದು ರಾಶಿಯಲ್ಲಿ, ಅಂದರೆ ಏಕರಾಶಿಯಲ್ಲಿರೋದು ಉತ್ತಮವಲ್ಲ. ಇದನ್ನು ಗ್ರಹ ಯುದ್ಧಗಳು ಅಂತಂತೀವಿ. ಮಕ್ಕಳು ಹುಟ್ಟಿದ್ರು ಶುಭ ಮುಹೂರ್ತ ಕಾರ್ಯಗಳು ಮಾಡೋದು ಒಳ್ಳೆಯದಲ್ಲ. ಹಾಗಾಗಿ ನಾಳೆ ಚೆನ್ನಾಗಿದೆ ಅಂತಂದೀವಿ ಅಷ್ಟೇ, ಎಲ್ಲ ಕಾರ್ಯಗಳು ಮಾಡಿ ಅಂತ ಹೇಳ್ತಾ ಇಲ್ಲ. ಆದ್ದರಿಂದಲೇ ಹೆಚ್ಚಿನ ಗಮನ ಕೊಡಿ ಅಂತ ಇಷ್ಟೆಲ್ಲ ನಾವು ಹೇಳಬೇಕಾಗ್ತದೆ. ಅದು ಅಲ್ಲದೆ ಇವತ್ತು ಬಂದಿರುವ ನಕ್ಷತ್ರಗಳಿಗೆ 2, ಒಂದು ಭರಣಿ, ಇನ್ನೊಂದು ಕೃತಿಕ. ಭರಣಿ ಮಾನುಷೀಯ ಗಣ, ಅಂದರೆ ಮನುಷ್ಯ ಗಣ. ಕೃತಿಕ ಅನ್ನುವ ನಕ್ಷತ್ರ ರಾಕ್ಷಸ ಗಣ. ಈ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ 4 ಪಾದಗಳು ಇರುತ್ತದೆ. ಆದರೆ ಕೃತಿಕಾ ನಕ್ಷತ್ರದ 1ನೇ ಪಾದ ಮಾತ್ರ ಮೇಷರಾಶಿ, 2, 3, 4ನೇ ಪಾದಗಳು ವೃಷಭ ರಾಶಿಗೆ ಹೋಗುತ್ತದೆ.
ಈ ರೀತಿಯಾಗಿ ಇವತ್ತಿನ ದಿನವಿದೆ. ಮತ್ತು ಬೇರೆ ಬೇರೆ ವಿಷಯಕ್ಕೆ ಹೋಗೋಣ. ಇವತ್ತಿನ ದಿನ ಪ್ರಕಾರ ನಕ್ಷತ್ರ ಯೋಗಗಳು ಅಂದರೆ ವಾರ, ತಿಥಿ, ನಕ್ಷತ್ರ ಇದೆಲ್ಲ ಕೂಡಿ ಏನು ಯೋಗ ಬರುತ್ತದೆ ಅಂತ ನಾವು ಚೆಕ್ ಮಾಡೋಣ. ಸುಮಾರು 11 ಗಂಟೆ 7 ನಿಮಿಷ ಬೆಳಗ್ಗೆ ಅಂದರೆ AM ವರೆಗೂ ಧನಕ್ಷಯ, ಖಂಡಿತ ಹಣಕಾಸಿನ ವ್ಯವಹಾರ ಉತ್ತಮವಲ್ಲ. ಬೇರೆ ಕೆಲವು ಕಾರ್ಯಗಳು ಚಿಕ್ಕ ಚಿಕ್ಕ ಕಾರ್ಯಗಳು ಮಾಡ್ಬೋದು. ಆಮೇಲೆ ಬರುವಂಥ ಸಮಯ ಭಯ ಇದೆ. ಅಷ್ಟೊಂದು ದೋಷವಿಲ್ಲದಾದರೂ ಮುಹೂರ್ತ ಕಾರ್ಯಗಳನ್ನೆಲ್ಲ ಮಾಡೋಕ್ಕೆ ಖಂಡಿತವಾಗಿಯೂ ಈ ದಿನ ಶುಭವಲ್ಲ. ಆದ್ದರಿಂದ ಹೆಚ್ಚಿನ ಗಮನ ಕೊಡಿ. ಎಲ್ಲರೂ ಶನಿ ಪ್ರಾರ್ಥನೆ ಮಾಡಿ. 8, 17, 26ನೇ ತಾರೀಖಲ್ಲಿ ಹುಟ್ಟಿದವರ ಶನಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಯಾಕೆಂದರೆ ಶನಿ ಇನ್ನೂ ಸಂಧಿಕಾಲದಲ್ಲೇ ಇದೆ. ಪೂರ್ತಿಯಾಗಿ ಮೀನರಾಶಿಯಲ್ಲಿ ಶನಿಗೆ ಪವರ್ ಬರಲಿಲ್ಲ. ಅದು ಪವರ್ ಬರಬೇಕು ಅಂತಂದರೆ ಇನ್ನೂ ಸ್ವಲ್ಪ ಮೂವ್ ಆಗಬೇಕು, ಅಂದರೆ ಮುಂದೆ ಹೋಗಬೇಕು. ಇದು ಎಜ್ಜಲ್ಲಿ ನಿಂತ್ಕೊಂಡಂಗೆ, ಮೆಟ್ಲಲ್ಲಿ ಎಜ್ಜಲ್ಲಿ ನಿಂತರೆ ಬಸ್ಸಲ್ಲಿ ಟ್ರೈನಲ್ಲಿ ಬೀಳ್ಬೋದು, ಆ ಚಾನ್ಸ್ ಇದೆಯಲ್ಲ, ಆ ರೀತಿಯಾದ ಚಾನ್ಸು. ಮತ್ತು ಶುಕ್ರ ರಾಹು ಯುದ್ಧ, ಬುಧ ಯುದ್ಧ ಇಷ್ಟೆಲ್ಲ ಇರೋದರಿಂದ ಶುಭವಲ್ಲ. ಆದರೂ ಇದನ್ನೆಲ್ಲ ಮೀರಿ ಇವತ್ತು ಸ್ವಲ್ಪ ಒಳ್ಳೆಯ ಟೈಮ್ ಅಂತಂದರೆ ಗುರುವು ಚಂದ್ರನು ಕೂಡಿರುವಂಥದ್ದು ಗುರುಚಂದ್ರ ಯೋಗ ಅಂತೀವಿ, ಗಜಕೇಸರಿ ಯೋಗ ಅಂತಲೂ ಅಂತೀವಿ. ಇದು ಇವತ್ತಿನ ದಿನದಲ್ಲಿ ಬರುತ್ತದೆ. ಅಂದರೆ ವೃಷಭ ರಾಶಿ ಪ್ರಾರಂಭವಾದ ಮೇಲೆ ಇದು ಬರುತ್ತದೆ ಅಂತ ನಾವು ಫಸ್ಟೇ ಹೇಳಿದ್ವಿ. ಮೇಷರಾಶಿ, ವೃಷಭ ರಾಶಿ ಎಷ್ಟು ಗಂಟೆವರೆಗೆ ಇದೆ ಅಂತ ಅದನ್ನು ತಿರುಗ ಕೇಳಿ. ಯಾಕೆಂತಂದರೆ ಯೂಟ್ಯೂಬಲ್ಲಿ ಬರುವಂಥ ವಿಷಯಗಳು ನೀವು ಎಷ್ಟೇ ಕೇಳಿದ್ರು ಅದರಲ್ಲಿ ರಿಪ್ಲೈ ಬರುತ್ತದೆ. ಆದ್ದರಿಂದ ಅದನ್ನು ತಿಳ್ಕೊಳ್ಳಿ. ಯಾಕೆಂತಂದರೆ ಕೆಲವು ವಿಷಯಗಳನ್ನು ಗಮನಿಸಲೇಬೇಕು. ಹಾಗಾಗಿ ನಾವು ಹೇಳಿದಂತೆ ಸಂಜೆ 4 ಗಂಟೆ 30 ನಿಮಿಷದವರೆಗೂ ಮೇಷರಾಶಿ ಇರುತ್ತದೆ. ಆ ನಂತರ ವೃಷಭ ರಾಶಿ ಸ್ಟಾರ್ಟ್ ಆಗುತ್ತದೆ. ಹಾಗಾಗಿ ವೃಷಭ ರಾಶಿ ಸ್ಟಾರ್ಟ್ ಆಗುವ ಸಮಯಕ್ಕೆ ನಾವು ಫಸ್ಟೇ ಹೇಳಿದಂತೆ ಗುರುಚಂದ್ರ ಯೋಗ ಅಥವಾ ಗಜಕೇಸರಿ ಯೋಗ ಅಂತಂತೀವಿ, ಆ ಯೋಗ ಬರುತ್ತೆ ಅಂತ. ಆದ್ದರಿಂದ ಇರೋದರಲ್ಲಿ ಒಳ್ಳೆಯ ಟೈಮು ತಿಳ್ಕೊಬೋದು. ಆದ್ದರಿಂದ ಆ ಸಮಯ ಬರೋದು ಇನ್ನೂ ಲೇಟು. ಆದರೂ ಕೃತಿಕಾ ನಕ್ಷತ್ರದಲ್ಲಿ ಎಲ್ಲ ಶುಭ ಕಾರ್ಯಗಳು ಮಾಡೋದಿಲ್ಲ. ಏನೋ ಕೆಲವು ಕಾರ್ಯಗಳನ್ನು ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡಬಹುದು. ಮುಹೂರ್ತ ಕಾರ್ಯಗಳು ಖಂಡಿತವಾಗಿ ಇಲ್ಲ. ಹೆಚ್ಚಿನ ಗಮನ ಕೊಡಿ. ಯಾಕೆಂತಂದರೆ ಆದರೂ ಫಸ್ಟ್ ಅದಕ್ಕೂ ಮುಂಚೆ ಅಂತಂದರೆ ಭರಣಿ ನಕ್ಷತ್ರ ಇರುವವರೆಗೂ ಧನಕ್ಷಯ ಅಂತ ಇದ್ದರೂ ಕೂಡ ಕೃತಿಕಾ ನಕ್ಷತ್ರದ ಮೇಲೆ ಆ ಭಯವಿಲ್ಲ. ಅದರಲ್ಲೂ ಮಂಗಳವಾರ ಕೂಡಿದೆ, ಖಂಡಿತವಾಗಿ ಗಮನ ಕೊಡಿ. ಇಷ್ಟೆಲ್ಲ ನೋಡಿದ್ವಿ. ಕೆಟ್ಟ ಟೈಮ್, ಒಳ್ಳೆಯ ದಿನವಲ್ಲ, ಶನಿ ಪ್ರವೇಶವಾಗಿದೆ, ಸಂಧಿಕಾಲದಲ್ಲಿ ಕೂತಿದೆ, ಶುಭವಲ್ಲ ಅಂತ ಹೇಳಿದರೂ ಕೂಡ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕು. ಇವತ್ತು ಕನ್ಯಾ ರಾಶಿಯವರಿಗೆ ಚಂದ್ರಾಷ್ಟಮ ಸಂಜೆ 4:30ವರೆಗೂ, ಆ ನಂತರ ತುಳಾ ರಾಶಿಯವರಿಗೆ ಚಂದ್ರಾಷ್ಟಮ. ಇಬ್ಬರೂ ಸ್ವಲ್ಪ ಗಮನ ಕೊಡಿ, ಭಯಪಡಬೇಡಿ. ಯಾಕೆಂತಂದರೆ ಶುಭ ಕಾರ್ಯಗಳು ಮಾಡಬಾರದು ಅಂತ ಅಷ್ಟೇ. ಆದರೂ ನಾವು ಶುಭ ಕಾರ್ಯಗಳಕ್ಕಾದ ಸಮಯವನ್ನು ಕೊಡ್ತೀವಿ. ಇದು ಎಮರ್ಜೆನ್ಸಿಗೆ ನಾವು ಪದೇ ಪದೇ ಹೇಳ್ತೀವಿ. ಆಸ್ಪತ್ರೆ, ಡಾಕ್ಟರ್ ಮತ್ತು ಕೋರ್ಟ್ ಕೆಲಸಗಳು ಇಂಥದಕ್ಕೆ ಖಂಡಿತವಾಗಿ ಇದನ್ನು ಉಪಯೋಗಿಸ್ಕೊಳ್ಳಿ. ಬೆಳಿಗ್ಗೆ 6:16ರಿಂದ 6:59 ಇದು ಒಂದು ಶುಭ ಸಮಯ. 10:54ರಿಂದ ರಾತ್ರಿ 9:25ವರೆಗೂ ಇರೋದರಲ್ಲಿ ಒಂದು ಶುಭ ಸಮಯ. ರಾತ್ರಿ ಅಂದರೆ ಲೇಟ್ ನೈಟ್ 1 ಗಂಟೆ 44 ನಿಮಿಷದ ಮೇಲೆ ಶುಭ ಸಮಯವಾಗಿದೆ. ಶುಭ ಸಮಯ ಅಂತಂದರೆ ಎಲ್ಲ ಕಾರ್ಯಗಳನ್ನು ಮಾಡಿ ಅಂತ ಇಲ್ಲ, ನೋಡ್ಕೊಂಡು ಮಾಡಿ. ಅದರಲ್ಲೂ ನಾವು ಫಸ್ಟೇ ಹೇಳಿದ್ವಿ 100% ಕೆಟ್ಟ ಟೈಮ್ನ ನೋಡ್ಬಿಡೋಣ. ಬೆಳಿಗ್ಗೆ 7:01ರಿಂದ 8:49ವರೆಗೂ ಮೃತ್ಯು ಶುಭವಲ್ಲ. 8:43ರಿಂದ 9:32 ದುರ್ಮುಹೂರ್ತ ಶುಭವಲ್ಲ. 9:20ರಿಂದ ಅಂದರೆ 9:32ವರೆಗೂ ದುರ್ಮುಹೂರ್ತ ಇದೆ, ಅದೇ ಇನ್ನೂ ಮುಗುದಿಲ್ಲ. ಅಷ್ಟರಲ್ಲಿ 9:20ರಿಂದ 10:52ವರೆಗೂ ಯಮಗಂಡ ಕಾಲ ಸೇರುತ್ತದೆ. ಹಂಗಾಗಿ ಈ ಸಮಯ ಅಧಿಕವಾದ ದೋಷ. ಅಂದರೆ ಹೆಚ್ಚು ಕಮ್ಮಿ 9:15ರಿಂದ 9:15 ಅಂತ ಇಟ್ಕೊಳ್ಳಿ. ಈ ಸಮಯ ಅಧಿಕ ದೋಷವಿದೆ, ಡಬಲ್ ಇದೆ, ಇದು ಉಚಿತವಲ್ಲ. ಅದು ಅಲ್ಲದೆ ರಾತ್ರಿ 9:27ರಿಂದ ರಾತ್ರಿ 10:55ವರೆಗೂ ವಿಷಕಾಲ. ರಾತ್ರಿ 9:58ರಿಂದ ರಾತ್ರಿ 11:25ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಇದರಲ್ಲಿ ಗಮನಿಸಿ, ರಾತ್ರಿ
9:27ರಿಂದ 10:55ವರೆಗೂ ವಿಷ ಅಂತಂದಿವಿ. ಇನ್ನು ವಿಷಕಾಲವೇ ಮುಗುದಿಲ್ಲ, ಅಷ್ಟರಲ್ಲೇ ನಕ್ಷತ್ರ ವಿಷಗಡ್ಡಿಕಾ ಕಾಲವು ಸೇರುತ್ತದೆ. ಅಧಿಕವಾದ ದೋಷ ಬರುವಂಥದ್ದು ಇದರಲ್ಲಿ 9:58 ಅಂದರೆ ಹೆಚ್ಚು ಕಮ್ಮಿ 10 ಗಂಟೆ ಅಂತ ಇಟ್ಕೊಳ್ಳಿ. ಅಲ್ಲಿಂದ ಪ್ರಾರಂಭವಾಗಿ ಸುಮಾರು 11:25ವರೆಗೂ ಅಧಿಕವಾದ ದೋಷವಿದೆ. ಮತ್ತು ರಾತ್ರಿ 11:13ರಿಂದ 12 ಗಂಟೆ ರಾತ್ರಿಯವರೆಗೂ ದೋಷವಿದೆ. ಮತ್ತು 11:35ರಿಂದ ಅಂದರೆ ಇನ್ನೂ ದುರ್ಮುಹೂರ್ತವೇ ಮುಗುದಿಲ್ಲ, ಅಷ್ಟರಲ್ಲಿ ಮೃತ್ಯುವೂ ಅದರಲ್ಲೇ ಸ್ಟಾರ್ಟ್ ಆಗುತ್ತದೆ. ಅಂದರೆ ರಾತ್ರಿ 12 ಗಂಟೆವರೆಗೂ ದುರ್ಮುಹೂರ್ತ ಇದೆ ಅಂತಂದರೆ ರಾತ್ರಿ 11:35ರಿಂದ ಮೃತ್ಯು ಪಂಚಕವು ಸ್ಟಾರ್ಟ್ ಆಗುತ್ತದೆ. ಹಾಗಾಗಿ ಇದು ಡಬಲ್ ಇವತ್ತು ಬರೋದರಿಂದ ಖಂಡಿತವಾಗಿ ಗಮನ ಕೊಡಬೇಕು. ಇಷ್ಟೆಲ್ಲ ನೋಡಿದ್ವಿ. ಹಾಗಾಗಿ ಅಶುಭ ದಿನಗಳಲ್ಲಿ ಅಂದರೆ ಕೆಟ್ಟ ಟೈಮಲ್ಲಿ ಶುಭ ಕಾರ್ಯಗಳನ್ನ ಮಾಡುವಂಥದ್ದು ಉತ್ತಮವಲ್ಲ ಅಂತ ನೋಡಿಕೊಂಡೇ ನಿಮ್ಮ ಕಾರ್ಯಗಳನ್ನ ಹೆಜ್ಜೆ ಇಡಬೇಕು. ಕೆಲವು ಟೈಮಲ್ಲಿ ಒಡವೆ ತಗೊಳ್ಳೋಕ್ಕೆ ಅದು ಇದು ಅಂತ ದುಡ್ಡು ಎತ್ಕೊಂಡು ಹೋಗ್ತೀವಿ, ಎಚ್ಚರವಾಗಿ ಎತ್ಕೊಂಡು ಹೋಗಿ ಖಂಡಿತ ಗಮನ ಕೊಡಬೇಕು. ಆದ್ದರಿಂದ ಇವತ್ತು ಯಾರಿಗೆ ತಾರಾ ಚಂದ್ರಬಲ ಇದೆ ಅಂತ ನೋಡೋಕೆ ಹೋದರೆ ದಿನ ಅಷ್ಟು ಉಚಿತವಾಗಿಲ್ಲ. ಹಂಗಾಗಿ ಇವ್ರಿಗುಂಟು ಅವ್ರಿಗಿಲ್ಲ ಅಂತ ಹೇಳುವಂಥದ್ದು ಇಲ್ಲಿ ಬರೋದೇ ಇಲ್ಲ. ಎಚ್ಚರವಾಗಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.